ಹೇಳಕ್ ಇಷ್ಟಪಟ್ಟೆ ಬಿಡ್ತೀನಿ. ಯಾಕಂದ್ರೆ ಐ ಥಿಂಕ್ ಈಸ್ ಒನ್ ಪ್ಯಾಷನೆಟ್ ಒಬ್ಸೆಸ್ಡ್ ಫಿಲ್ಮ್ ಮೇಕರ್. ಆಗು ಹೋಗುಗಳ ಮಧ್ಯೆ ಒಂದು ಒಳ್ಳೆ ಸಿನಿಮಾ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಪ್ರಯತ್ನ ನಾನು ಇವಾಗಿಂದಲ್ಲ, ಅವರ ಮೊದಲನೇ ಸಿನಿಮಾದಿಂದ ನೋಡ್ಕೊಂಡ್ ಬಂದರು. ಅಂಡ್ ಇವತ್ವರೆಗೂ ಆಸ್ ಯು ರೈಟ್ಫುಲಿ ಸೆಡ್ ಮ್ಯಾಮ್, ನನಗೆ ಅವರು ವ್ಯಕ್ತಿಯಾಗಿ ಇಷ್ಟ. ಅಂಡ್ ವ್ಯಕ್ತಿಯಾಗಿ ಇಷ್ಟ ಆದ್ಮೇಲೆ ಆ ವ್ಯಕ್ತಿಗೋಸ್ಕರ ನಾವ್ ಏನ್ ಬೇಕಾದ್ರೆ ಮಾಡ್ತೀವಿ. ಸೊ ಆಗಿರ್ಬೇಕಾದ್ರೆ ಕಾಲ ಭೈರವ ಇಸ್ ಜಸ್ಟ್ ಅ ಸ್ಮಾಲ್ ಬಬಲ್ ಆಫ್ ವಾಟ್ ವಿ ಕ್ಯಾನ್ ಡೂ ಫಾರ್ ಯು ಬ್ರೈನ್. ಇಟ್ಸ್ ನಾಟ್ ದಟ್ ನಾವು ನಿಮಗೆ ಮಾಡ್ತಾರ ಉಪಕಾರ ಅಲ್ಲ, ನೀವು ಸಂಪಾದಿಸಿರೋದು ನಮ್ಮ ಪ್ರೀತಿನ, ನಮ್ದಲ್ಲ, ನಮ್ ತರ ತುಂಬಾ ಜನದ್ದು. ಓಕೆ, ಸೊ ಇಲ್ಲಿ ನಾನ್ ಫುಲ್ ಟೀಮ್ ಅಂಡ್ ಪ್ರೇಮ್ ಎಲ್ಲಿರ್ತಾರೋ ಅಲ್ಲಿ ಅದ್ಭುತವಾದಂತ ಒಂದು ಎನರ್ಜಿ ಇರುತ್ತೆ ಸೆಟ್ ಅಲ್ಲಿ. ದಟ್ ಮಚ್ ಐ ಕ್ಯಾನ್ ಸೇ. ನಾನು ವಿಲನ್ ಮಾಡಿದಾಗ ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಹಿಮ್ ಬಿಕಾಸ್ ಸಿನಿಮಾ ಬಿಟ್ಟು ಆ ಪ್ರಪಂಚದಲ್ಲಿ ಬೇರೆ ಯಾರ ಬಗ್ಗೆ ಮಾತು ಬರಲ್ಲ, ಅನಾವಕಾಶವಾದಂತ ಯಾವುದೇ ಒಂದು ವಿಚಾರಗಳಿರಲ್ಲ, ಯಾರ ಬಗ್ಗೆ ಕೆಟ್ಟದಿರಲ್ಲ. ಸಿನಿಮಾ 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 ಆಸ್ ಐ ಟೋಲ್ಡ್ ಯು, ಆಗು ಹೋಗು ಇದ್ದೇ ಇರುತ್ತೆ. ಬಟ್ ವರ್ಕಿಂಗ್ ವಿತ್ ಒನ್ ಪ್ಯಾಷನೆಟ್ ಪರ್ಸನ್ ನಮ್ಮ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅದರಲ್ಲಿ. ಅವರೇ, ಸೊ ಇಟ್ಸ್ ಅನ್ ಆನರ್ ಪ್ರೇಮ್, ನಿಮ್ಮೊಟ್ಟಿಗೆ ವಾಪಸ್ ಕೆಲಸ ಮಾಡಕ್ಕೆ ಅವಕಾಶ. ಏಕ್ಲೇವೆ ಸ್ಟಾರ್ಟ್ ಮಾಡಿದ ತಕ್ಷಣ ಫೋನ್ ಮಾಡಿದ್ರು ಅವರೇ. ಫೋನ್ ಮಾಡ್ಬಿಟ್ಟು ಏನ್ ಚಿನ್ನ ಏಕ್ಲೇವೆ ಸ್ಟಾರ್ಟ್ ಮಾಡ್ತೆ, ಓ ಡಾರ್ಲಿಂಗ್ ಇದು ನಮ್ಮ ಮೇಡಮ್ ಅವ್ರ ತಮ್ಮನ ಇಂಟರ್ವ್ಯೂ ಮಾಡ್ತೆ. ಓಕೆ, ನಾನೇನ ಬರ್ಬೇಕಾ ಹೇಳು, ಯಾವಾಗ ಬರಬೇಕು, ಎಷ್ಟು ದಿನ ನಾನು ಶೂಟಿಂಗ್ ಬರಬೇಕು ಹೇಳು, ನಾನು ಬರ್ತೀನಿ. ನಾನು ಕೇಳಲಿಲ್ಲ, ನಿಜ ಕೇಳಲಿಲ್ಲ. ಅಂದ್ರೆ ಅವ್ರ ಮೇಲೆ, ಅವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸ ಅದು. ನಾನು ಅವಾಗಲೇ ಹೇಳಿದೆ, ಡಾರ್ಲಿಂಗ್ ಇಲ್ಲ, ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಾನು ಆತರ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ನಿಮ್ಮನ್ನ ಹಂಗೆಲ್ಲ ಯೂಸ್ ಮಾಡೋದೇ ಇಲ್ಲ ಡಾರ್ಲಿಂಗ್, ಪ್ಲೀಸ್ ಸಾರಿ. ಯಾಕಂದ್ರೆ ನನಗೆ ಗೊತ್ತು ವಾಟ್ ಇಸ್ ಸುದೀಪ್ ಸರ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಯಾವತ್ತೂ ಅವ್ರನ್ನ ಏನೋ ಹೇಳ್ತೇವಲ್ಲ ಕನ್ನಡದಲ್ಲೇ ಹೇಳ್ಬಿಡ್ತೀನಿ, ಯೂಸ್ ಮಾಡ್ಕೊಳ್ಳಲ್ಲ. ಯೂಸು ಇದು ನಾನು ಬಳಸ್ಕೊಳ್ಳಲ್ಲ ಬೇರೆ ಯಾವುದೇ ರೀತಿ. ಬಟ್ ಇದಕ್ಕೆ ಫೋನ್ ಮಾಡಿದೆ, ಡಾರ್ಲಿಂಗ್ ಮೀಟ್ ಮಾಡಬೇಕು ಆ ಥರ ಕೇಳಿ ಕೂತು ಚಿನ್ನ ಏನ್ ಮಾಡ್ಬೇಕು, ನನ್ನ ಮಗ ನೀನ್ ಬರ್ತೀಯ, ನೀನ್ ಏನೋ ಒಂದು ಹಿಡ್ಕೊಂಡ್ ಬರ್ತೀಯ, ಬಾ ಬಾ ಅಂದ್ರು. ಅಂಡ್ ಹೋದೆ, ಹೇಳ್ದೆ ಡಾರ್ಲಿಂಗ್ ಈ ಕಾಲ ಭೈರವನಾಗಿ ಕೇಳಿಗೆ ಅಪ್ಪರಿಸಿದ್ರು. ಎಕ್ಸ್ಪೆಷಲಿ ಈ ಪಾತ್ರನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಮಜಾ, ಒಂದು ಅದ್ಭುತ. ತುಂಬಾ ವೈಲೆಂಟ್ ಅಂತೀವಲ್ಲ, ವೈಲೆಂಟ್ ಕ್ಯಾರೆಕ್ಟ್ರು ಕಾಲ ಹಿಂದೂ ಶಿವ. ಸೊ ಆ ಪಾತ್ರ ನಮ್ಮ ಡಾರ್ಲಿಂಗ್ ಮಾಡಿದ ಕೇಳಿದ ತಕ್ಷಣ ಆಯ್ತು ಕಣ, ಹಾ ಓಕೆ, ಅಲ್ಲ ಡಾರ್ಲಿಂಗ್ ಹಂಗೆ, ಡಾರ್ಲಿಂಗ್ ಇದು ಹಿಂಗೆ, ಡಾರ್ಲಿಂಗ್ ಆಯ್ತು ಓಕೆ ಚಿನ್ನ. ಅಂದ್ರೆ ಅದೊಂದು ತುಂಬಾ ಸ್ಮೈಲು, ತುಂಬಾ ಸಟ್ಲ್ ಆಗಿ ಹೇಳ್ತಾರೆ. ಅದೇ ನಮಗೆ ಇನ್ಸ್ಪಿರೇಷನ್. ಅಂಡ್ ಥ್ಯಾಂಕ್ ಯು ಡಾರ್ಲಿಂಗ್, ಮೈ ಬ್ರದರ್. ನನ್ಗೆ ಯಾವಾಗ್ಲೂ ಎಲ್ಲಾ ರೀತಿ ಸಪೋರ್ಟ್ ಮಾಡಿದ್ದೀರಾ, ಬೆನ್ ತಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಡಾರ್ಲಿಂಗ್.